ನಮಸ್ಕಾರ ಸ್ನೇಹಿತರೆ, ಲರ್ನ್ ವಿತ್ ಪ್ರಗತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉಪಯೋಗವಾಗುವಂತಹ ಪ್ರಮುಖ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳನ್ನು ವಿವರಣೆಯೊಂದಿಗೆ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಬನ್ನಿ, ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ವಿಚ್ ಪ್ಲಾನೆಟ್ ಈಸ್ ನೋನ್ ಆಸ್ ದ ರೆಡ್ ಪ್ಲಾನೆಟ್? ಅಂದರೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ವೀನಸ್, ಬಿ ಮಾರ್ಸ್, ಸಿ ಜುಪಿಟರ್, ಡಿ ಮರ್ಕ್ಯೂರಿ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕರೆಕ್ಟ್ ಆನ್ಸರ್ ಈಸ್ ಮಾರ್ಸ್, ಮಂಗಳ. Mars is called the red planet because of the presence of iron oxide on its surface. ಮಂಗಳ ಗ್ರಹದ ಮೇಲ್ಮೈ ಇರುವ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿ ಇರುವುದರಿಂದ ಇದು ಕೆಂಪಾಗಿ ಕಾಣುತ್ತದೆ. It is the fourth planet from the sun. ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ನೆಕ್ಸ್ಟ್ ಕ್ವಶನ್: ವಿಚ್ ಇಸ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್? ಅಂದರೆ ಪ್ರಪಂಚದ ಅತ್ಯಂತ ದೊಡ್ಡ ಮಹಾಸಾಗರ ಯಾವುದು? ಆಪ್ಷನ್: ಎ ಅಟ್ಲಾಂಟಿಕ್ ಓಷನ್, ಬಿ ಇಂಡಿಯನ್ ಓಷನ್, ಸಿ ಪೆಸಿಫಿಕ್ ಓಷನ್, ಡಿ ಆರ್ಕ್ಟಿಕ್ ಓಷನ್. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. The correct answer is Pacific Ocean. The Pacific Ocean is the largest and deepest ocean on Earth. ಪೆಸಿಫಿಕ್ ಮಹಾಸಾಗರವು ಭೂಮಿಯ ಮೇಲಿನ ಅತ್ಯಂತ ದೊಡ್ಡದಾದ ಮತ್ತು ಅತ್ಯಂತ ಆಳವಾದ ಮಹಾಸಾಗರವಾಗಿದೆ. ಇಟ್ ಕವರ್ಸ್ ಮೋರ್ ದೆನ್ 30% ಆಫ್ ದ ಅರ್ತ್ ಸರ್ಫೇಸ್. ಇದು ಭೂಮಿಯ ಮೇಲ್ಮೈಯ 30%ಕ್ಕಿಂತ ಹೆಚ್ಚು ಭಾಗವನ್ನು ಆವರಿಸಿದೆ. ದ ಡೀಪೆಸ್ಟ್ ಪಾಯಿಂಟ್ ಆನ್ ಅರ್ತ್, ದ ಮರೈನಾ ಟ್ರೆಂಚ್, ಈಸ್ ಲೊಕೇಟೆಡ್ ಹಿಯರ್. ಭೂಮಿಯ ಅತ್ಯಂತ ಆಳವಾದ ಬಿಂದು ಮರಿಯಾನಾ ಕಂದಕ ಇದರಲ್ಲಿದೆ. ನೆಕ್ಸ್ಟ್ ಕ್ವಶನ್: ವಿಚ್ ಈಸ್ ದ ಟಾಲೆಸ್ಟ್ ಎನಿಮಲ್ ಆನ್ ಅರ್ತ್? ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಆಫ್ರಿಕನ್ ಎಲಿಫೆಂಟ್, ಬಿ ಜಿರಾಫೆ, ಸಿ ಬ್ಲೂ ವೇಲ್, ಡಿ ಆಸ್ಟ್ರಿಚ್. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. The correct answer is giraffe. The giraffe is the tallest living terrestrial animal on earth. ಜಿರಾಫೆಯು ಭೂಮಿಯ ಮೇಲೆ ವಾಸಿಸುವ ಅತ್ಯಂತ ಎತ್ತರವಾದ ಪ್ರಾಣಿಯಾಗಿದೆ. Their long necks help them eat leaves from tall trees. ಅವುಗಳ ಉದ್ದವಾದ ಕುತ್ತಿಗೆಯು ಎತ್ತರದ ಮರಗಳಿಂದ ಎಲೆಗಳನ್ನು ತಿನ್ನಲು ಸಹಾಯ ಮಾಡುತ್ತದೆ. An adult male giraffe can grow up to 18 feet tall. ಒಂದು ವಯಸ್ಕ ಗಂಡು ಜಿರಾಫೆ ಸುಮಾರು 18 ಅಡಿ ಎತ್ತರದವರೆಗೆ ಬೆಳೆಯಬಲ್ಲದು. ನೆಕ್ಸ್ಟ್ ಕ್ವಶನ್: ವಿಚ್ ಕಂಟ್ರಿ ಈಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ರೈಸಿಂಗ್ ಸನ್? ಯಾವ ದೇಶವನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಜಪಾನ್, ಸಿ ನಾರ್ವೆ, ಡಿ ಆಸ್ಟ್ರೇಲಿಯಾ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. The correct answer is Japan. Japan is called the land of rising sun because it is located in the far east of the Asian continent. ಜಪಾನ್ ಏಷ್ಯಾ ಖಂಡದ ಅತ್ಯಂತ ಪೂರ್ವ ತುದಿಯಲ್ಲಿ ಇರುವುದರಿಂದ ಇದನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ. Locally, the Japanese people call their country Nihon or Nippon, which means the sun's origin. ಸ್ಥಳೀಯವಾಗಿ ಜಪಾನ್ ಜನರು ತಮ್ಮ ದೇಶವನ್ನು ನಿಹಾನ್ ಅಥವಾ ನಿಪ್ಪೋನ್ ಎಂದು ಕರೆಯುತ್ತಾರೆ. ಇದರರ್ಥ ಸೂರ್ಯನ ಉಗಮ ಎಂದು. ನೆಕ್ಸ್ಟ್ ಕ್ವಶನ್: ವಿಚ್ ಈಸ್ ದ ಲಾರ್ಜೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ? ಮಾನವ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೂಳೆ ಯಾವುದು? ಆಪ್ಷನ್ಸ್: ಎ ಸ್ಟೇಪಿಸ್, ಬಿ ಫೀಮರ್, ಸಿ ಸ್ಕಲ್, ಡಿ ಹ್ಯೂಮರಸ್. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. The correct answer is femur. The femur or thigh bone is the largest, longest and strongest bone in the human body. ಫೀಮರ್ ಅಥವಾ ತೊಡಮೂಳೆಯ ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡದಾದ, ಉದ್ದವಾದ ಮತ್ತು ಬಲವಾದ ಮೂಳೆಯಾಗಿದೆ. It supports the weight of the body. ಇದು ದೇಹದ ಸಂಪೂರ್ಣ ತೂಕವನ್ನು ಹೊರಲು ಸಹಾಯ ಮಾಡುತ್ತದೆ. ಎಕ್ಸ್ಟ್ರಾ ಫ್ಯಾಕ್ಟ್: The smallest bone is stapes found inside the ear. ಹೆಚ್ಚಿನ ಮಾಹಿತಿ: ಅತ್ಯಂತ ಸಣ್ಣ ಮೂಳೆ ಸ್ಟೇಪಿಸ್ ನಮ್ಮ ಕಿವಿಯ ಒಳಗಿರುತ್ತದೆ.
ಸ್ನೇಹಿತರೆ, ಇವಿಷ್ಟು ಇವತ್ತಿನ ಭಾಗದ ಪ್ರಮುಖ 5 ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ದಿನಾಲೂ ಇದೇ ತರಹದ ಇಂಟ್ರೆಸ್ಟಿಂಗ್ ಜನರಲ್ ನಾಲೆಡ್ಜ್ ಕ್ವಶನ್ಗಳಿಗಾಗಿ ನಮ್ಮ ಲರ್ನ್ ವಿತ್ ಪ್ರಗತಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಮುಖ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದ.